ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಜೇಂದ್ರ ಎನ್ವಿ ಆಕ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಹೊಸ ವಿಡಿಯೋ ಏನಪ್ಪ ಅಂತ ಅಂದರೆ ಪಾಲಕ್ ಚಿಕನ್ ಮಾಡೋದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಇವತ್ತು ನಾನು ಮಾಡ್ತಿರೋ ಪಾಲಕ್ ಚಿಕನ್ನು ರೆಸ್ಟೋರೆಂಟ್ ಸ್ಟೈಲಿಯ ಪಾಲಕ್ ಚಿಕನ್. ಯಾವ ಥರಪ್ಪ ಅಂತ ಅಂದರೆ ನಾನು ಮಾಡೋ ಪಾಲಕ್ ಚಿಕನ್ ಇವತ್ತು ರೊಟ್ಟಿಗಾರು ತಿನ್ಬೋದು, ಚಪಾತಿನಾರು ಮಾಡ್ಕೊಂಡು ತಿನ್ಬೋದು, ಅನ್ನ ಅಥವಾ ಮುದ್ದೆನಾರು ಊಟ ಮಾಡೋದು. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಡಿಫ್ರೆಂಟಾಗಿ, ಅಷ್ಟೊಂದು ಕಲರ್ಫುಲ್ ಆಗಿರೋ ಅಂಥ ಪಾಲಕ್ ಚಿಕನ್ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಮೊದಲಿಗೆ ಬಾಯ್ಲರ್ ಚಿಕನ್ ತೊಗೊಳ್ಳಿ 1 kg. ಅದನ್ನ ನೀಟಾಗಿ ತೊಳೆದ್ಬಿಟ್ಟು ಸೈಡಲ್ಲಿಟ್ಟು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಅಂದರೆ 1-2 ಕಂತೆ ಪಾಲಕ್ ಸೊಪ್ಪು ತೊಗೊಳ್ಳಿ. ನೀಟಾಗಿ ತೊಳೆದಾದ್ಮೇಲೆ ಅದನ್ನು ಚೆನ್ನಾಗಿ ಬೇಯಕ್ಕಿಡಿ. ಲೋ ಫ್ಲೇಮಲ್ಲಿಟ್ಟು ಅತಿ ಜಾಸ್ತಿ ಬೇಯಿಸಬೇಡಿ ಪಾಲಕ್ನ ಸೊಪ್ಪು. ಯಾಕೆ ಅಂತ ಅಂದರೆ ತುಂಬ ಚೆನ್ನಾಗಿ ಬೇಯಿಸ್ತು ಅಂತ ಅಂದರೆ ಮೆತ್ತ ಒಂಥರ ನಾರ್ನಾರಾದಂಗೆ ಆಗುತ್ತೆ. ಆದ್ದರಿಂದ ಅರ್ಧಂಬರ್ಧ ಪಾಲಕ್ ಸೊಪ್ಪನ್ನ ಬೇಯಿಸಬೇಕು. ಅದಾದ ನಂತರ ಪಾಲಕ್ ಸೊಪ್ಪು ಬೆಂದಮೇಲೆ ಸ್ವಲ್ಪ ಸೈಡ್ಗಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡೋಣ. ಯಾವ ಥರ ಅಂತ ಅಂದರೆ ಮೊದಲಿಗೆ 4 ಟೊಮೊಟೊ ತೊಗೊಳ್ಳಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿ. ನಂತರ ಈರುಳ್ಳಿ ಚೆನ್ನಾಗಿ ತೊಳೆದು ಅದೊಂದು 2-3 ಈರುಳ್ಳಿ ತೊಗೊಳ್ಳಿ, ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಪಾಲಕ್ ಸೊಪ್ಪೆಲ್ಲ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ರುಬ್ಬಿ ಅದನ್ನು ಮಸಾಲೆ ಮಾಡೋಣ. ಮಸಾಲೆ ಆಗಿ ಇದು ಮಸಾಲೆ ಎಲ್ಲ ಯಾವ ಥರ ರೆಡಿ ಮಾಡೋದಪ್ಪ ಅಂತ ನಾನು ತೋರಿಸ್ತೀನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು 1-2 ಪೀಸ್ ಚಕ್ಕೆ, 1-2 ಪೀಸ್ ಲವಂಗ, 1-2 ಪೀಸ್ ಮೆಣಸು, 1 ಚೂರು ಜೀರಿಗೆ, ಏಲಕ್ಕಿ ಹಾಕಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಫ್ರೈ ಮಾಡೋಣ ಲೋ ಫ್ಲೇಮಲ್ಲಿಟ್ಟು. ಅದಾದ ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆಯಲ್ಲಿ ಕರಿಯೋಣ. ಅದಾದ ನಂತರ 1-2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಸ್ಮೆಲ್ ಹೋಗೋ ಥರ ಚೆನ್ನಾಗಿ ಹುರಿದು ನಂತರ 3-4 ಟೊಮೊಟೊ ಕಟ್ ಮಾಡಿರ್ತೀವಲ್ಲ ಅದನ್ನು ಸೇರಿಸಿ ಅದನ್ನು ಚೆನ್ನಾಗಿ ಹುರಿದು ನುಣ್ಣಗಾಗೋ ಥರ ಟೊಮೊಟೊ ಚೆನ್ನಾಗಿ ಈರುಳ್ಳಿ ಎಲ್ಲ ಅದರೊಳಗೆ ಬೇಯಬೇಕು. ಬೆಂದ ನಂತರ ಚಿಕನ್ನ ಒಗ್ಗರಣೆಗೆ ಹಾಕೋಣ. ಚಿಕನ್ನ ಒಗ್ಗರಣೆಗೆ ಹಾಕ್ಮೇಲೆ ಅದಕ್ಕೆ ನಿಮಗೆ ಬೇಕಾಗಿರೋಷ್ಟು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ ಎಲ್ಲ ಸೇರಿಸಿ ಚೆನ್ನಾಗಿ 5-10 ನಿಮಿಷ ಚೆನ್ನಾಗಿ ಕೈ ಆಡಿಸಿ ಬೇಯಿಸೋಣ. ನಂತರ ಅದಾದ ನಂತರ ಪಾಲಕ್ ಸೊಪ್ಪನ್ನ ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಸೇರ್ಸೋಕ್ಕೂ ಮುಂಚೆ ವೆರಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಅಂದರೆ ಎಣ್ಣೆ ಎಲ್ಲ ಚೆನ್ನಾಗಿ ಸೈಡಲ್ಲಿ ಬಿಟ್ಟಿರಬೇಕು, ಚಿಕನ್ ಎಲ್ಲ ಕುದ್ದು. ಅದಾದ ನಂತರ ಪಾಲಕ್ ಸೊಪ್ಪು ರುಬ್ಬಿರೋ ಅಂಥ ಮಸಾಲೆನ ಸೇರಿಸಿ ಅದಾದ ನಂತರ ನಾನು ಮಾಡಿರೋ ಪಾಲಕ್ ಚಿಕನ್ನು ಯಾವ ಥರ ಇರುತ್ತೆ ಅಂತ ನೋಡಿ ನೀವು ಮಾಡಿ ಮನೇಲಿ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ. ಈ ಪಾಲಕ್ ಚಿಕನ್ನು ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಗಜೇಂದ್ರ ಎನ್ವಿ ಆಕ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ, ಗಮನ ಇಟ್ಟು ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.